ವೆಲ್ಕಮ್ ಬ್ಯಾಕ್. ಶಿಗ್ಗಾವಿ ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಅಖಾಡಕ್ಕಿಳಿದಿದ್ದಾರೆ. ಅವರ ಪತ್ನಿ ಹಾಗೇನೆ ಪುತ್ರ ಬೊಮ್ಮಾಯಿ ಪರವಾಗಿ ಪ್ರಚಾರವನ್ನ ಚೆನ್ನಮ್ಮ ಹಾಗೇನೆ ಭರತ್ ನಡೆಸ್ತಾ ಇದ್ದಾರೆ. ಶಿಗ್ಗಾವಿ ಕ್ಷೇತ್ರದ ಹಳ್ಳಿಗಳಿಗೂ ತೆರಳಿ ಬಸವರಾಜ ಬೊಮ್ಮಾಯಿ ಪರವಾಗಿ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡುವಾಗಲೂ ಹೇಳ್ತಾ ಇದ್ರು, ಅಂದ್ರೆ ಈಗ ಸಿಎಂ ಇರುವಂತ ಕ್ಷೇತ್ರ ಆಗಿರ್ಬೋದು, ಸಿದ್ದರಾಮಯ್ಯನವರ ಕ್ಷೇತ್ರ ಆಗಿರ್ಬೋದು, ಅಥವಾ ಯಡಿಯೂರಪ್ಪನವರು ಇದ್ದಂತ ಕ್ಷೇತ್ರ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಇರುವಂತ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಆಲ್ಮೋಸ್ಟ್ ಅವರ ಕುಟುಂಬದವರೇ ಓಡಾಡಬೇಕಾಗಿದೆ. ಬಿಕಾಸ್ ಇವರೆಲ್ಲರೂ ಸ್ಟಾರ್ ಪ್ರಚಾರಕರು, ಬೇರೆ ಕ್ಷೇತ್ರಗಳಲ್ಲಿ ಗೆಲ್ಸ್ಬೇಕಾಗಿದೆ. ಬೇರೆ ಕ್ಷೇತ್ರಕ್ಕೆ ಅವ್ರು ಹೋಗ್ಬೇಕು, ಪ್ರಚಾರದಲ್ಲಿ ನಿರತರಾಗಬೇಕಾಗಿರೋದ್ರಿಂದ. ಇನ್ನು ನ್ಯೂಸ್ 18 ಜೊತೆಯಲ್ಲಿ ಸಿಎಂ ಪತ್ನಿ ಚೆನ್ನಮ್ಮ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ತುಂಬಾ ತೀವ್ರವಾಗಿ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಅದು ಶಿಗ್ಗಾವಿ ಸವಣೂರಿನ ವಿಧಾನಸಭಾ ಕ್ಷೇತ್ರ. ಇಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆಯ ಕಾವು ಈಗ ರಂಗೇರ್ತಿದೆ ಅಂತಲೇ ಹೇಳ್ಬೋದು. ಅಂದ್ರೆ ಅಭ್ಯರ್ಥಿಗಳು ತಾಮುಂದು ಅಂತ ಈಗಾಗಲೇ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಶಿಗ್ಗಾವಿ ಸವಣೂರಲ್ಲಿ ಮಾತ್ರ ಸಿಎಂ ಅನ್ನು ಹೊರತುಪಡಿಸಿ ಅವರ ಒಂದು ಕುಟುಂಬಸ್ಥರು, ಅದರಲ್ಲೂ ಕೂಡ ಅಂತಂದ್ರೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಚೆನ್ನಮ್ಮ ಅವರು ಈಗಾಗಲೇ ಅಖಾಡಕ್ಕಿಳಿದು ಖುದ್ದು ಮಹಿಳೆಯರನ್ನಾಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಮತದಾರನಾಗಿರ್ಬೋದು, ಅಥವಾ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರನ್ನೂ ಕೂಡ ಅವರು ಸಂಘಟನಾತ್ಮಕ ಮೂಲಕವಾಗಿ ಮತಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ನನ್ನ ಜೊತೆಗೆ ಚೆನ್ನಮ್ಮ ಬೊಮ್ಮಾಯಿಯವರು ಕೂಡ ಇರುವಂತದ್ದು. ನಾನು ಮಾತನಾಡಿಸ್ತಾ ಹೋಗ್ತೇನೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ. ಮೇಡಮ್, ಇವಾಗ ಪ್ರತಿ ಕ್ಷೇತ್ರದಲ್ಲೂ ಹೋಗ್ತಾ ಇದ್ರಿ, ಪ್ರತಿ ಒಂದು ಹಳ್ಳಿಗಳಿಗೂ ಹೋಗ್ತಾ ಇದ್ರಿ, ರೆಸ್ಪಾನ್ಸ್ ಯಾವ ತರ ಸಿಗ್ತಾ ಇದೆ? ಮನೆಯಲ್ಲಿ ಇರ್ತಾ ಇದ್ರಿ ಇಲ್ಲಿ ತನಕ, ಇವಾಗ ನೀವೇ ಖುದ್ದು ಅಖಾಡಕ್ಕೆ ಇಳ್ತಾ ಇದ್ರಿ, ಯಾವ ತರ ಬೇರೆ ಬೇರೆ ಡಿಫ್ರೆಂಟ್ ಅನಿಸ್ತಾ ಇದೆ ನಿಮಗೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಹೋದಾಗ ಬೊಮ್ಮಾಯಿಯವ್ರ ಕಂಡ್ರೆ ಏನು ನೆನಪು ಮಾಡ್ಕೊತಾರೆ ಅಂತ? ಅವರು ಈಗ ನಾವು ಗಾರ್ಮೆಂಟ್ ಇದು ಮಾಡಿದ್ದೀವಿ, ಆ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸ್ತಿದ್ವಿ, ಆ ಕೆಲಸದಿಂದನೂ ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ಈಗ ಸ್ವ ಉದ್ಯೋಗದ ಸಲುವಾಗಿ ಯೋಜನೆಗಳು ಮಾಡಿದ್ದಾರೆ, ಆ ಯೋಜನೆಯೂ ಖುಷಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಮೇಡಮ್, ಹಂಗೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಎಲ್ಲರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಏನಂತಂದ್ರೆ ಬೊಮ್ಮಾಯಿಯವರು ಮನೆಯಲ್ಲಿ ಚೆನ್ನಮ್ಮ ಅವರಿಗೆ ರಾಜಕೀಯವಾಗಿ ಮಾತನಾಡ್ತಾರ ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರ? ಏನು ಹೇಳ್ತಾರೆ, ತುಂಬ ಇಷ್ಟಪಟ್ಟು ಏನು ಹೇಳ್ತಾರೆ ಜನರ ಬಗ್ಗೆ, ಇಲ್ಲಿರ್ತಕ್ಕಂಥ ಮತದಾರರ ಬಗ್ಗೆ ಅಂತ? ಮತದಾರರ ಬಗ್ಗೆ ಅವರಿಗೆ ಅಷ್ಟು ರಾಜಕೀಯದ ಬಗ್ಗೆ ಅಷ್ಟು ಮಾತಾಡೋದಿಲ್ಲ. ನಮ್ಮ ಸವಣೂರು ಶಿಗ್ಗಾಂವ್ ಬಗ್ಗೆ ಭಾಳ ಮಾತಾಡ್ತಾರೆ. ನಮ್ಮ ಜನ ಹಿಂಗೆ, ನಮ್ಮ ಜನ ಎಲ್ಲಿ ಹೋದ್ರು ನಮ್ಗೆ ಖುಷಿ ಕೊಡಿಸ್ತಾರೆ, ಎಲ್ಲ ಎಲ್ಲಿ ಹೋದ್ರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಭಾಳ ಖುಷಿಯಿಂದ ನನ್ನ ನೋಡ್ಕೋತಾರೆ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಜನ ಎಲ್ಲನೂ. ನಾನು ವಾಪಸ್ ಅವ್ರಿಗೆ ಏನಾರು ಮಾಡಬೇಕು ಅಂತಂದರೆ ಅವರಿಗೆ ನೀರು ಸೂರು ಕೊಡಲೇಬೇಕು ಅಂತಂದು ಅವರು ಹೇಳಿದ್ದಾರೆ. ಮೇಡಮ್, ಕೊನೆಯದಾಗಿ ನಾನು ಕೇಳ್ತಾ ಹೋಗ್ತೇನೆ, ಏನಂತಂದ್ರೆ ಈಗ ಅಳದು ತೂಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಎಲ್ಲೋ ಒನ್ ಸೈಡ್ ಆಗಿರ್ತಕ್ಕಂಥ ಅಖಾಡ ಅಂತ ಇತ್ತು, ಈಗ ಸ್ವಲ್ಪ ಫೈಟ್ ಅಂತ ಅನಿಸ್ಬೋದು. ಎಷ್ಟು ಅಂತರದಿಂದ ಬೊಮ್ಮಾಯಿಯವರು ಗೆಲ್ತಾರೆ ಅದು ಗೊತ್ತಿಲ್ಲ, ಆದರೆ ಜನ ತೀರ್ಮಾನ ಮಾಡ್ತಾರೆ. ಜನ ಮಾತ್ರ ತೀರ್ಮಾನ ಮಾಡ್ತಾರೆ, ಅಭಿವೃದ್ಧಿ ನೋಡಿಬಿಟ್ಟು ತೀರ್ಮಾನ ಮಾಡ್ತಾರೆ. ಮೇಡಮ್, ಕೊನೆಯದಾಗಿ ನಿಮ್ಮ ಬೊಮ್ಮಾಯಿಯವರು ಅಂತಂದ್ಮೇಲೆ ಇಲ್ಲೇ ವಿರೋಧಿಗಳು ಇದ್ದೇ ಇರ್ತಾರೆ, ತುಂಬಾ ಟೀಕೆ ಮಾಡ್ತಾರೆ. ಬೊಮ್ಮಾಯಿಯವರು ಏನು ಮಾಡಿಲ್ಲ, ಏನು ಸುಧಾರಣೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಪಕ್ಷದವ್ರು ಅಂತಾರೆ. ಅನೇಕ ಅಸ್ತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. 40% ಸರ್ಕಾರ ಅಂತ ಇದ್ದಾರೆ. ಜೊತೆಗೆ ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಮೀಸಲಾತಿ ಕೊಟ್ಟು ಸುಮ್ಮನೆ ಸುಳ್ಳು ಹೇಳ್ತಿದ್ದೀನಿ ಅಂತಿದ್ದಾರೆ. ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಚೆನ್ನಮ್ಮ ಅವರು? ತಿರುಗೇಟ್ ಕೊಡೋದಾದ್ರೆ ಅವರು ಅಭಿವೃದ್ಧಿ ಮಾಡಿದಾರಂತೂ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಜನನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಅದೇ ತಿರುಗೇಟು. 40% ಸರ್ಕಾರ ಅಂತ ಬ್ಲೇಮ್ ಮಾಡ್ತಿರಲ್ಲ ಮೇಡಮ್? ಅದಿಲ್ಲ, ಅದು ಹಂಗೆ ಇದು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಮಾಡ್ತಾರೆ, ಅವ್ರು ಮಾಡೇ ವಿರೋಧ ಪಕ್ಷದವ್ರು ಮಾಡಲೇಬೇಕು, ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಸೊ ಇದಿಷ್ಟು ತುಂಬಾ ಖುಷಿಯಾಗಿ ಚೆನ್ನಮ್ಮ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದವ್ರ ಕೆಲಸ ಏನು, ವಿರೋಧ ಮಾಡುವಂಥದ್ದು ಹೀಗಾಗಿ ಮಾಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳೇ ಬೊಮ್ಮಾಯಿಯವರ ಕೈ ಹಿಡಿತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾವೇರಿಯಿಂದ ರಮೇಶ್ PH, ನ್ಯೂಸ್ 18 ಕನ್ನಡ. ನೋಡ್ತಾ ಇದ್ವಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಅಂತ. ಅವರ ಪತ್ನಿನೇ ಈಗ ಪ್ರಚಾರಕ್ಕೆ ಧುಮುಕಿರುವಂತ ಹಿನ್ನೆಲೆ ಸಹಜವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಓಡಾಟ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಶಿಗ್ಗಾವಿ ಕ್ಷೇತ್ರಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. 2 ತಾಲೂಕುಗಳು ಬರ್ತವೆ, ಶಿಗ್ಗಾವಿ ಮತ್ತೆ ಸವಣೂರು ತಾಲೂಕು. ಅಲ್ಲೆಲ್ಲಾ ಕಡೆನೂ ಓಡಾಡ್ಬಿಟ್ಟು ಗೆಲ್ಸ್ಬೇಕು ಅಂದ್ರೆ ಕುಟುಂಬದ ಒಂದು ಆಸರನ್ನ ಪಡ್ಕೊಳ್ಳೇಬೇಕಾಗುತ್ತೆ. ಸೊ ಹೀಗಾಗಿನೇ ಪುತ್ರ ಭರತ್ ಬೊಮ್ಮಾಯಿ ಈಗ ಆಲ್ರೆಡಿ ಅಲ್ಲಿ ಅಖಾಡಕ್ಕೆ ಇಳಿದಿದ್ರು. ಇವತ್ತಿನಿಂದ ಚೆನ್ನಮ್ಮ ಅವರು ಕೂಡ ಅಲ್ಲಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ನೋಡ್ಬೇಕು ಎಷ್ಟು ಮಟ್ಟಿಗೆ ಇದು ಪರಿಣಾಮ ಬೀರುತ್ತೆ ಅಂತ ಅಲ್ಲಿ.